ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಬಕ್ವಾಸ್, ನಾನ್ಸೆನ್ಸ್, ಗೆಟ್ ಔಟ್ ಅಂತ ಹೇಳಿ ಅನಿಸ್ಕೊಳ್ಳಿಕ್ಕ ಕಾಮನ್ ಮ್ಯಾನ್ಗಳನ್ನು ನೀವು ಕರೆಸಿದ್ದು, ಈ ಅಗ್ನಿ ಪರೀಕ್ಷೆಯನ್ನು ಇಟ್ಟಿದ್ದು. ಈ ಅಗ್ನಿ ಪರೀಕ್ಷೆಯಲ್ಲಿ ಕಾಮನ್ ಮ್ಯಾನ್ಗಳಿಗೆ ಏನು ಬೇಕಾದರೂ ಅಂದ್ರೂ ಸಹಿತ ಅನಿಸ್ಕೊಳ್ತಾರೆ. ಅವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ತಿರಿಗೇನು ಅನ್ನೋದಿಲ್ಲ ಅಂತ ಹೇಳಿ ಅವ್ರಿಗೆ ಸಿಕ್ಕಂಗೆ ನಾಲಿಗೆ ಹರಿಬಿಡ್ತಾ ಇದ್ದೀರಾ ಈ ಅಗ್ನಿ ಪರೀಕ್ಷೆಯಲ್ಲಿ. ಜಡ್ಜಸ್ಗಳ ಬಗ್ಗೆ ಬರೋಣ. ಚಂದನ್ ಶೆಟ್ಟಿ ಅವರನ್ನ ಬಿಟ್ಟು ಉಳಿದಂಥ ಎಲ್ಲ ಜಡ್ಜಸ್ಗಳು ಮತ್ತು ನಿರೂಪಕ ಎಲ್ಲರನ್ನೂ ಸೇರ್ಕೊಂಡು ನಾನು ಮಾತಾಡ್ತೀನಿ. ನೀವು ನಿಮ್ಮ ಸೀಸನ್ಗಳಲ್ಲಿ ಅದೆಷ್ಟರ ಮಟ್ಟಿಗೆ ಬಕ್ವಾಸಾಗಿ ಆಟ ಆಡಿದ್ದೀರಿ ಅನ್ನೋದನ್ನ ಕರ್ನಾಟಕದ ಜನತೆ ನೋಡಿದ್ದಾರೆ. ಅದಲ್ಲದೆ ನೋಡಿ, ಪಾಯಿಂಟ್ ವಿನಯ್ ಗೌಡ ಮತ್ತು ಸಂಗೀತಾ ಶೃಂಗೇರಿ ಸೀಸನ್ 10ರಲ್ಲಿ ನೀವು ಎಷ್ಟರ ಮಟ್ಟಿಗೆ ಚೆನ್ನಾಗಿ ಆಟ ಆಡಿದ್ರಿ, ಎಷ್ಟರ ಮಟ್ಟಿಗೆ ಆಟಗಳನ್ನು ಹಾಳು ಮಾಡಿದ್ರಿ. ಮತ್ತು ಬಿಗ್ ಬಾಸ್ ಅನ್ನೋದು ಬರೀ ಜಗಳ ಕಾಯಕ್ಕೆ ಮಾತ್ರ ಇರೋದನ್ನು ನೀವೇ ಪೋರ್ಟ್ರೇ ಮಾಡಿ ಬಂದವರು ಕೂಡ ಇದ್ದೀರಿ. ಅದಷ್ಟೇ ಅಲ್ಲ ಕಣ್ರಿ, ನೀವೆಷ್ಟು ನಾನ್ಸೆನ್ಸ್ ಆಗಿ ಬಿಹೇವ್ ಮಾಡಿದ್ರಿ, ಬಕ್ವಾಸಾಗಿ ಆಡಿದ್ರಿ ಅನ್ನೋದನ್ನ ಇದೇ ಕರ್ನಾಟಕದ ಜನತೆ ನೋಡಿದ್ದಾರೆ. ಈಗ ನಿಮಗೆ ಜಡ್ಜ್ ಅನ್ನೋ ಸ್ಥಾನದಲ್ಲಿ ಕೂರಿಸಿದಾಗ ಅಲ್ಲಿ ಬಂದಿರುವಂಥ ಕಾಮನ್ ಮ್ಯಾನ್ಗಳ ಕಣ್ರಿ, ಅವ್ರಿಗೆ ಈ ವೇದಿಕೆಯ ಪರಿಚಯ ಇರೋದಿಲ್ಲ, ಕ್ಯಾಮ್ರಾಗಳ ಪರಿಚಯ ಇರೋದಿಲ್ಲ, ಮತ್ತು ಇಂತಹ ಒಂದು ಶೋ ಲಕ್ಷಾಂತರ ಜನ ನೋಡ್ತಾರೆ, ಅಲ್ಲಿ ನಾವು ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದು ಕೂಡ ಅಷ್ಟಾಗಿ ಗೊತ್ತಿರೋದಿಲ್ಲ. ಎಲ್ಲ ಗೊತ್ತಿರುವ ನೀವೇ ಅಷ್ಟರ ಮಟ್ಟಿಗೆ ಬಕ್ವಾಸಾಗಿ ಸೀಸನ್ಗಳಲ್ಲಿ ಆಟ ಆಡಿ ಬಂದಿದ್ದೀರಿ. ಏನೋ ಗೊತ್ತಿಲ್ಲ, ತಿಳಿದೇ ಏನೋ ಮಾತನಾಡಿದಂತಹ ಮಾತುಗಳನ್ನು, ಮಾಡಿರುವಂಥ ಮಿಸ್ಟೇಕ್ಗಳನ್ನು ಎತ್ತಿ ಹಿಡಿದು ಬಕ್ವಾಸ್, ನಾನ್ಸೆನ್ಸ್ ಬೇಕಾ ಈ ಪದಗಳೆಲ್ಲ? ಒಂಚೂರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ವಿನಯ್ ಗೌಡ ಅವರು ಸಹಿಸೋದೇ ಇಲ್ಲ, ಗೆಟ್ ಔಟ್ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಯಾಕೆ ಸರ್? ನಿಮಗೂ ಕೂಡ ಸುದೀಪ್ ಸರ್ ಕಿಚ್ಚನ ಪಂಚಾಯಿತಿಯಲ್ಲಿ ಉಗಿದು ಉಪ್ಪಿನಕಾಯಿ ಹಾಕಿದ್ದನ್ನು ಇಡೀ ಕರ್ನಾಟಕದ ಜನತೆ ನೋಡಿದ್ದಾರೆ. ಅವ್ರು ಯಾವತ್ತಾದರೂ ನಿಮಗೆ ಗೆಟ್ ಔಟ್ ಅಂತ ಹೇಳಿ ಕಳಿಸಿದುಂಟಾ ಅಥವಾ ನಾನ್ಸೆನ್ಸ್ ಅಂತ ಹೇಳಿದುಂಟಾ? ಮಾತಲ್ಲಿ ನಿಗಾ ಇರಬೇಕು, ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅನ್ನೋದಕ್ಕೆ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಎಸ್, ಶ್ರೇಯಸ್ಗೆ ಗೆಟ್ ಔಟ್ ಅಂತ ಹೇಳಿದ್ರಲ್ವಾ, ಸೊ ಅಷ್ಟಕ್ಕೂ ಇಲ್ಲಿ ಕಾಮನ್ ಮ್ಯಾನ್ಗಳಾದಂಥ ಶ್ರೇಯಸ್ ಮತ್ತು ಅಭಿಜಿತ್ ಮಾಡಿರುವಂಥ ತಪ್ಪೇನು, ಏನಕ್ಕೆ ಈ ವಿನಯ್ ಗೌಡ ಅವ್ರಿಗೆ ಗೆಟ್ ಔಟ್ ಅಂತ ಹೇಳಿದ್ರು, ಅಲ್ಲಿರುವಂತಹ ನಿರೂಪಕ ಬಕ್ವಾಸ್ ಅಂತ ಹೇಳಿದ್ದೇನಕ್ಕೆ, ಮತ್ತು ಉಳಿದವರೆಲ್ಲ ನಾನ್ಸೆನ್ಸ್ ಅಂತ ಮಾತನಾಡಿದ್ರಲ್ಲಪ್ಪ. ಸೊ ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂಚೂರು ಡಿಸ್ಕಸ್ ಮಾಡೋಣ. ಯಾರ್ದು ತಪ್ಪು, ಯಾರ್ದು ಸರಿ ಮಾತಾಡ್ತಾ ಹೋಗೋಣ. ವಿಡಿಯೋನ ಅಂತಿದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲು ಒಂದು ಚಟುವಟಿಕೆಯನ್ನು ಕೊಡ್ತಾರೆ. ಆ ಚಟುವಟಿಕೆ ಏನು ಅಂತಂದರೆ, ಆಯಾ ಟೀಮ್ ಲೀಡರ್ಗಳು ಬರ್ತಾರೆ, ತಮ್ಮ ಟೀಮ್ನಲ್ಲಿರುವಂಥ 3 ಜನ ವೀಕ್ ಕಂಟೆಸ್ಟೆಂಟ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ, ಅವ್ರನ್ನ ವೇದಿಕೆ ಕರೆಸ್ತಾರೆ. ಸೊ ಅದರಲ್ಲಿ ಶ್ರೇಯಸ್ ಬರ್ತಾರೆ, ಅಭಿಜಿತ್ ಬರ್ತಾರೆ, ಅದರ ಜೊತೆಗೆ ಇಶಾ ಬರ್ತಾರೆ. ಸೊ ಈಗ 3 ಜನಕ್ಕೂ ಒಂದೊಂದು ಕಾರಣಗಳನ್ನು ಕೊಟ್ಟು ಇಲ್ಲಿ ಆ ಒಂದು ಟೀಮ್ನ ಲೀಡರ್ ಅವ್ರಿಗೊಂದು ಕಾರಣ ಕೊಟ್ಟು ನಾಮಿನೇಟ್ ಮಾಡಿರ್ತಾರಪ್ಪ. ಸೊ ಈಗ ಆ 3 ಜನ ಡಿಫೈನ್ ಮಾಡ್ಕೊಳ್ಬೇಕಾಗಿರತ್ತೆ. ಏನಂತ, ನಾವು ಏನಕ್ಕೆ ಸಮರ್ಥರು ಬಿಗ್ ಬಾಸ್ ಮನೆಯಲ್ಲಿ ನಾವು ಹೋಗಲಿಕ್ಕೆ ಮತ್ತು ಇವತ್ತಿನ ಈ ಅಗ್ನಿ ಪರೀಕ್ಷೆಯಲ್ಲಿ ಇನ್ನೂ ಉಳಿಲಿಕ್ಕೆ ನಾವು ಏನಕ್ಕೆ ಸಮರ್ಥರು, ಅರ್ಹರು ಅನ್ನೋದನ್ನು ಇವರು ಡಿಫೈನ್ ಮಾಡ್ಕೋಬೇಕು. ಮತ್ತು ಅವ್ರೇನು ಲೀಡ್ರ್ ಏನು ಹೇಳಿರ್ತಾರಲ್ಲ ಆ ಮಾತಿಗೆ ಕೌಂಟ್ರ್ ಕೊಡಬೇಕು ಇವ್ರಿಗೆ. ಸೊ ಆ ವಿಚಾರದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಜಡ್ಜಸ್ಗಳು ಎಷ್ಟು ಬಕ್ವಾಸಾಗಿ, ಅಲ್ಲಿರುವಂಥ ನಿರೂಪಕ ಎಷ್ಟು ಬಕ್ವಾಸಾಗಿ ಬಿಹೇವ್ ಮಾಡ್ತಾರೆ ಅನ್ನೋದನ್ನು ನೋಡಿ. ಮೊದಲನೇದಾಗಿ ಇಶಾ, ನಾನು ಏನಕ್ಕೆ ಬಿಗ್ ಬಾಸ್ ಮನೆಗೆ ಹೋಗಬೇಕು, ಅದಲ್ದೇ ಈ ಅಗ್ನಿ ಪರೀಕ್ಷೆಯಲ್ಲಿ ನಾನು ಏನಕ್ಕೆ ಕಂಟಿನ್ಯೂ ಆಗಬೇಕು ಅನ್ನೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾಳೆ. ಮತ್ತು ಅವ್ರೇನು ಇವರು ಫಿಸಿಕಲ್ ಆಗಿ ಫಿಟ್ ಇಲ್ಲ ಅಂತ ಹೇಳಿ ಏನು ಕಾಮೆಂಟ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಕೌಂಟ್ರ್ ಕೊಡ್ತಾಳೆ. ಸೊ ಅಲ್ಲಿ ಒಂದು ಮಾತು ಹೇಳ್ತಾಳೆ ಆಕೆ, ಏನಂತಂದರೆ, ನೋಡಿ ಸರ್, ಸೆಕೆಂಡ್ ಬರಲಿ ಆಟದಲ್ಲಿ ಅಥವಾ ಥರ್ಡ್ ಬರಲಿ ಅಥವಾ ಅವರು ಆಟ ಹಿಂಗೆ ಆಡಿದ್ರೂ ಸಹಿತ ಅದೆಲ್ಲವೂ ಕೂಡ ಯೂಸ್ಲೆಸ್. ಫಸ್ಟ್ ಬರಬೇಕು ಆಟದಲ್ಲಿ, ಫಸ್ಟ್ ರ್ಯಾಂಕಲ್ಲಿ ಬಂದರೆ ಅವರು ಮಾತ್ರ ಫಿಟ್, ಅವರು ಈ ಒಂದು ಗೇಮ್ಗೆ, ಈ ಒಂದು ಶೋಗೆ ಅಂತ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ಇನ್ನೊಂದು ಹುಡುಗಿ ಸರಿಯಾಗಿ ಕೌಂಟ್ರ್ ಕೊಡ್ತಾಳೆ. ಅವಳು ಏನಂತಂದರೆ, ನೋಡಿ, ಇವ್ರಿಗೆ ಒಂದು ತಿನ್ನೋ ಟಾಸ್ಕನ್ನು ಕೊಟ್ಟಿರ್ತಾರಲ್ಲ, ಯಾರು ಸರಿಯಾಗಿ ಜಾಸ್ತಿ ತಿಂದು ಅರಗಿಸ್ಕೊಂತಾರೆ, ವಾಮಿಟ್ ಮಾಡಲಾರ್ದೆ ಇರ್ತಾರಲ್ಲ, ಅವರೇ ಆ ಒಂದು ಆಟದ ವಿನ್ನರ್ ಆಗಿರ್ತಾರೆ. ಸೊ ಅಲ್ಲಿ ಇನ್ನೊಂದು ಹುಡುಗಿ ತುಂಬ ಚೆನ್ನಾಗಿ ತಿಂದಿರ್ತಾಳೆ. ಅವಳು ಯಾರು ಸಣ್ಣಕ್ಕಿದ್ಲಲ್ಲ ಆ ಹುಡುಗಿ, ಅವಳೇನು ಮಾಡ್ಕೊತಾಳೆ, ವಾಮಿಟ್ ಮಾಡ್ಕೊಂಡ್ಬಿಡ್ತಾಳೆ. ವಾಮಿಟ್ ಮಾಡದೇ ಇದ್ದಿದ್ರೆ ಆ ಹುಡುಗಿನೇ ವಿನ್ನರ್ ಆಗ್ತಾ ಇದ್ಲು, ಇವಳು ಅಗ್ನಿ ಪರೀಕ್ಷೆಯಿಂದ ಔಟ್ ಆಗ್ತಾ ಇದ್ಲು ಇಶಾ. ಸೊ ಆ ಪಾಯಿಂಟನ್ನು ಯಾರೂ ಮಾತಾಡಲ್ಲ. ಅಂದರೆ ಇಶಾ ಬಂದ್ಬಿಟ್ಟು ಲಕ್ಕಿಲಿ ಅವಳು ಈ ಕಾರ್ಯಕ್ರಮದಲ್ಲಿ ಇನ್ನಾಗಿರ್ತಾಳೆ, ಆ ಹುಡುಗಿ ಹೋಗ್ಬಿಡ್ತಾಳೆ. ಸೊ ಏನಾದರೂ ಆ ಹುಡುಗಿ ವಾಮಿಟ್ ಮಾಡದೇ ಇದ್ದಿದ್ರೆ ಇವಳು ಮನೆಗೆ ಹೋಗ್ತಾ ಇದ್ಲು. ಸೊ ಇವಳು ಇಷ್ಟು ಓವರ್ ಕಾನ್ಫಿಡೆಂಟ್ ಆಗಿ ಸೆಕೆಂಡ್ ಬರಲಿ ಥರ್ಡ್ ಬರಲಿ ಅವ್ರು ಯಾರೂ ಕೂಡ ಲೆಕ್ಕಕ್ಕಿಲ್ಲ ಅಂತ ಹೇಳ್ತಾಳೆ. ಸೊ ಆ ಪಾಯಿಂಟನ್ನು ಜಡ್ಜಸ್ಗಳು ಯಾರೂ ಕೂಡ ಒಂದು ಮಾತಾಡೋದಿಲ್ಲ ಆಕೆಗೆ. ಅದಾದ ನಂತರ ಶ್ರೇಯಸ್ ಅವ್ರ ಸರ್ದಿ ಬರುತ್ತೆ, ಅವ್ರು ಸಮರ್ಥನೆ ಮಾಡ್ಕೊಳ್ಳುವ ಸಮಯ
ಬರುತ್ತೆ. ಅವರು ತಮಗೇನು ಏನು ಕಾಮೆಂಟ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಅವರು ಸಮರ್ಥನೆ ಮಾಡ್ಕೊಳ್ಳೋಕೆ ಇಳಿತಾರೆ. ಆ ಟೈಮ್ನಲ್ಲಿ ಈ ಈಶಾ ಏನು ಮಾಡ್ತಾಳೆ, ಸುಮ್ಮನೆ ನಿಂತ್ಕೊಳ್ಳದೆ ತನ್ನ ಟೈಮ್ ಮುಗ್ದಿರತ್ತೆ, ಈಗ ಶ್ರೇಯಸ್ ಟೈಮ್ ಇರುತ್ತೆ, ಆ ಟೈಮ್ನಲ್ಲೂ ಕೂಡ ಈ ಈಶಾ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಅಲ್ಲಿ ನಿಂತಹ ಕೂತಂತಹ ಜಡ್ಜಸ್ ಆಗಲಿ ನಿರೂಪಕ ಆಗಲಿ ಯಾರು ತುಟಿ ಪಿಟ್ಟಿಕ್ ಅನ್ನೋದಿಲ್ಲ. ಈಶಾ ನಿಂದು ಮುಗ್ದಿದೆ ಟೈಮ್, ನೀವು ಸುಮ್ಮನೆ ನಿಂತ್ಕೋ, ಅಲ್ಲಿ ಶ್ರೇಯಸ್ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಯಾರೂ ಹೇಳೋದಿಲ್ಲ. ಸುಮ್ಮನೆ ಅಲ್ಲಿ ಮಜಾ ತಗೊಂಡ್ರು. ನೋಡಿದ್ರ ನೀವು? ಅದಾದ ನಂತರ ಅಭಿಜಿತ್ ಸರದಿ ಬರುತ್ತೆ. ಅಭಿಜಿತ್ ತನಗೆ ಹೆಂಗೆ ಬೇಕು ಹಾಗೆ ಸಮರ್ಥನೆ ಮಾಡ್ಕೊಂಡ್ರು. ಆಯಿತಾ? ಇದು ಮುಗಿದಾದ ನಂತರ ಇಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಆ ಟೀಮ್ ಲೀಡರ್. ಸೊ ಆಗ ಶ್ರುತಿ ಏನು ಮಾಡ್ತಾಳೆ, ಈಶಾನ ಸೆಲೆಕ್ಟ್ ಮಾಡ್ತಾಳೆ. ಒಂದು ನೋಡಿ, ಆ ಶ್ರೇಯಸ್ನ ಆ ಒಂದು ಸಮಯದಲ್ಲೂ ಕೂಡ ಈ ಈಶಾ ಮಾತಾಡಿರ್ತಾಳೆ. ಆಯಿತಾ? ಆ ಹುಡುಗನಿಗೆ ಮಾತಾಡಲಿಕ್ಕೆ ಕೊಟ್ಟಿಲ್ಲ, ಈಕೆನೆ ಅವರ ಒಂದು ಸಮಯದಲ್ಲೂ ಕೂಡ ಮಾತಾಡಿರ್ತಾಳೆ. ಅದಲ್ದೇ ಈ ರೀತಿಯಾಗಿ ಸೆಕೆಂಡ್ ಬರಲಿ ಥರ್ಡ್ ಬರಲಿ ಅವ್ರು ಯಾರು ಯೂಸ್ಲೆಸ್, ಅವರೆಲ್ಲ ಫಸ್ಟ್ ಬರಬೇಕು, ಅವರೇ ಈ ಒಂದು ಶೋಗೆ ಅರ್ಹರು ಅಂತ ಈ ಥರದ್ದೆಲ್ಲ ಕಾಮೆಂಟ್ ಪಾಸ್ ಮಾಡಿರ್ತಾಳೆ. ಆದ್ರೂ ಸಹಿತ ಶ್ರುತಿ ಅವರು ಆಕೆಯನ್ನೇ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಇದು ನಿಮ್ಮ ಪ್ರಕಾರ ಜಡ್ಜ್ಮೆಂಟ್ ಕರೆಕ್ಟಾ? ಇದನ್ನು ನೀವು ಪಾಯಿಂಟ್ ಮಾಡಿ. ಇದಾದ ನಂತರ ಶ್ರೇಯಸ್ ಮತ್ತು ಅಭಿಜಿತ್ ಇವರಿಬ್ಬರೇ ಉಳಿತಾರಲ್ವ. ಈಗ ಈಶಾ ಸೆಲೆಕ್ಟ್ ಆಗಿ ಅವಳೇನು ಮಾಡ್ತಾಳೆ, ಕಾರ್ಯಕ್ರಮದಲ್ಲಿ ಕಂಟಿನ್ಯೂ ಆಗ್ತಾಳೆ. ಈಗ ಶ್ರೇಯಸ್ ಮತ್ತು ಅಭಿಜಿತ್ ಇಬ್ಬರು ಸರದಿಯಲ್ಲಿ ಇಬ್ಬರಿಗೂ ಕೂಡ ಈಗ ಅವರು ಡಿಬೇಟ್ ಮಾಡ್ಕೋಬೇಕು, ಡಿಫೈನ್ ಕೂಡ ಮಾಡ್ಕೊಳ್ಬೇಕು. ಸೊ ಅವ್ರಿಗೆ ಒಂದೇನೋ ಅದು ಕರೆಂಟ್ ಶಾಕಿಂದ ಏನೋ ಒಂದು ಇದನ್ನು ಕೊಟ್ಟು ಚಟುವಟಿಕೆ ಕೊಟ್ಟು ನಿಲ್ಲಿಸ್ತಾರೆ. ಅದೊಂದು ಅಗ್ರಿಮೆಂಟು ಕೂಡ ಮಾಡ್ಕೊತಾರೆ ನೋಡಿ, ಅಂದರೆ ಸೈನ್ ಮಾಡಿಸ್ಕೊತಾರೆ ಅವ್ರ ಕಡೆಯಿಂದ, ಇದಕ್ಕೆ ಏನಾದರೂ ಆದರೆ ನಾವು ಜವಾಬ್ದಾರರಲ್ಲ ಅಂತ ಹೇಳಿ. ಸೊ ಅವರು ರೆಡಿಯಾಗೇನೆ ನಿಂತ್ಕೊಂಡು ಆ ಟಾಸ್ಕನ್ನು ಮಾಡಲಿಕ್ಕೆ ರೆಡಿಯಾಗಿರ್ತಾರೆ. ಅಷ್ಟು ನಿಜವಾಗ್ಲೂ ಬಕ್ವಾಸಾಗಿ ಆಡಬೇಕು ಅಂದಿದ್ರೆ ಅವ್ರು ಅದಕ್ಕೆ ಸೈನ್ ಮಾಡಿಬಿಟ್ಟು ಎಲ್ಲದಕ್ಕೂ ನಾವು ರೆಡಿ ಅಂತ ನಿಂತ್ಕೊಳ್ತಾ ಇರಲಿಲ್ಲ. ಒಂದು ಪಾಯಿಂಟ್. ಅದಾದ ನಂತರ ಆ ಗೇಮ್ ಶುರುವಾಗುತ್ತೆ. ಆಗ ಇಬ್ಬರು ಒಬ್ರಿಗೊಬ್ರು ಡಿಫೈನ್ ಮಾಡ್ಕೊಳ್ತಿರ್ತಾರೆ. ಸೊ ಏನಂದರೆ ನೋಡಿ, ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಬಂದಿದ್ದೀರಾ, ಪಳಗ್ ಬಂದಿದ್ದೀರಾ, ನೀವು ಕೂಡ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಯಲ್ಲಿ ಬಿಟ್ಟಾಗ ನಿಮಗೂ ಸಮರ್ಥನೆ ಮಾಡ್ಕೊಳಕ್ಕೆ ಬರ್ತಿರ್ಲಿಲ್ಲ. ಆಯಿತಾ? ಸರಿಯಾಗಿ ನೀವು ಅದನ್ನು ಬಿಗ್ ಬಾಸ್ನ ಟಾಲ್ರೇಟೇ ಮಾಡ್ಕೊಳಕ್ಕೆ ಬಂದಿಲ್ಲ ನಿಮಗೆ ಅದನ್ನು ಸ್ಟಾರ್ಟಿಂಗ್ ನೀವು ಹೋದಾಗ. ಸೊ ಇವ್ರಿಗೆ ಒಂದು ವಾರದಿಂದ ಅದೇನು ಶುರುವಾಗಿದೆ ಅಲ್ಲ ಅಗ್ನಿ ಪರೀಕ್ಷೆ. ಸೊ ಈಗ ನೀವು ಸರಿಯಾಗಿ ಸಮರ್ಥನೆನೇ ಮಾಡ್ಕೊಳಕ್ಕೆ ಬರಲಿಲ್ಲ, ಆ ಸಮಯನ ನೀವು ಯೂಸೇ ಮಾಡ್ಕೊಳ್ಳಿಲ್ಲ ಅಂತ ಹೇಳಿ ಕಾಮೆಂಟ್ ಹೊಡೆದ್ರೆ. ಹೆಂಗೆ ಕಾಮೆಂಟ್ ಹೊಡೆದ್ರು ಅಂತಂದರೆ ಅವರಿಬ್ಬರದು ಡಿಫೈನ್ ಮಾಡ್ಕೊಳ್ಳೋ, ಆ ಸಮರ್ಥನೆ ಮಾಡ್ಕೊಳ್ಳೋ ಚಟುವಟಿಕೆ ಮುಗಿದ ಕೂಡಲೇ ಅಲ್ಲಿ ಯಾರೋ ಕೂತಂತಹ ನಿರೂಪಕ ನಿರಂಜನ್ ಏನು ಮಾಡ್ತಾರೆ, ನೀವೇನು ಒಬ್ರಿಗೊಬ್ರು ಇಂಟರ್ವ್ಯೂ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ. ಅದಾದ ನಂತರ ಕೈಯಲ್ಲಿರುವ ದಿಮ್ಮನ್ನು ಪಕ್ಕಕ್ಕಿಟ್ಟು ಬಕ್ವಾಸಾಗಿತ್ತು ಅಂತ ಹೇಳ್ತಾರೆ. ಸೊ ಒಂದು ಕಾರ್ಯಕ್ರಮವನ್ನು ಲಕ್ಷಾಂತರ ಜನ ನೋಡ್ತಾ ಇದ್ದಾರೆ ಅಂತಂದಾಗ ಆ ವೇದಿಕೆ ಮೇಲೆ ನೀವಿದ್ದೀರಾ, ಆ ವೇದಿಕೆಯನ್ನು ನೀವು ಮುನ್ನಡೆಸ್ತಾ ಇದ್ದೀರಾ ಅಂತಂದಾಗ ಮಾತಾಡುವ ಮಾತಾದು ಬಕ್ವಾಸ್ ಅಂತ ಹೇಳಿ ಯೂಸ್ ಮಾಡುವ ವರ್ಡ ಅದು. ಸೊ ಅದನ್ನೇ ವರ್ಡನ್ನು ನಿಮಗೆ ಯಾರೋ ಒಬ್ಬರು ಬಂದುಬಿಟ್ಟು ಬಕ್ವಾಸಾಗಿ ಆ್ಯಂಕರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಂದಾಗ ಎಷ್ಟು ಇನ್ಸಲ್ಟ್ ಆಗಬೇಡ. ಸೊ ಈಗ ನೋಡಿ, ಅವರು ಸಾಮಾನ್ಯರು ಅಂತ ನೀವು ಅಂತೀರಲ್ಲ, ಅವ್ರದ್ದೇ ಆದಂಥ ಒಂದು ಜಗತ್ತಿರುತ್ತೆ, ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿನೂ ಇರುತ್ತೆ, ಕುಟುಂಬಸ್ಥರು ಇರ್ತಾರೆ, ಸಂಬಂಧಿಕರು ಇರ್ತಾರೆ, ನೋಡ್ತಾ ಇರ್ತಾರೆ ಈ ಕಾರ್ಯಕ್ರಮವನ್ನು. ಬಕ್ವಾಸ್ ಅಂತ ಹೇಳಿ ಅನಿಸ್ಕೊಳ್ಳಿಕ್ಕೆ ಬಂದರು ಅವ್ರು ನಿಮ್ಮ ಹತ್ರ. ಈ ಪಾಯಿಂಟ್ ಆದ ನಂತರ ಜಡ್ಜಸ್ಗೆ ಕೇಳ್ತಾರೆ, ಓಕೆ ರಿಸಲ್ಟ್ ಕೇಳೇ ಬಿಡೋಣ ಅಂತ ಹೇಳಿ. ಆಗ ವಿನಯ್ ಗೌಡ ಅವ್ರು ಹೇಳ್ತಾರೆ, ಇದಕ್ಕೆ ನಾವು ಹೆಂಗೆ ಮಾರ್ಕ್ಸ್ ಕೊಡೋದು, ಹೆಂಗೆ ಇವರನ್ನ ಜಡ್ಜ್ ಮಾಡೋದು, ಬಕ್ವಾಸ್ ಅಲ್ಲ, ನಾನ್ಸೆನ್ಸ್ ಆಗಿತ್ತು, ಚೆನ್ನಾಗೇ ಇರಲಿಲ್ಲ, ಯೂಸ್ಲೆಸ್, ಆ ಥರದ್ದೆಲ್ಲ ಮಾತಾಡ್ತಾರೆ. ಸೊ ನೀವು ಯೂಸ್ಲೆಸ್ ಆಗಿ ಬಿಹೇವ್ ಮಾಡಿಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ನೀವು ನಾನ್ಸೆನ್ಸ್ ಆಗಿ ನಡ್ಕೊಂಡೇ ಇಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ಕಂಡಿದ್ದಾರೆ ಕರ್ನಾಟಕದ ಜನತೆ. ಈಗೇನು ಈ ಶೋ ನೋಡ್ತಿದ್ದಾರಲ್ಲ, ಆ ಶೋನು ಕೂಡ ನೋಡಿದ್ದಾರೆ. ಸೊ ನೀವು ಹೆಂಗೆ ಅವತ್ತು ಆಡಿದ್ರಿ, ಇವತ್ತು ಹೆಂಗೆ ಆಡ್ತಾ ಇದ್ದೀರಿ ಅನ್ನೋದನ್ನು ಕೂಡ ನೋಡಿದ್ದಾರೆ. ಇದಾದ ನಂತರ ಸಂಗೀತ ಶೃಂಗೇರಿ ಹೇಳ್ತಾಳೆ, ಆಕೆ ನಾನ್ಸೆನ್ಸಿಕಲ್ ಆಗಿತ್ತು, ಚೆನ್ನಾಗೇ ಮಾಡಲಿಲ್ಲ, ಟೈಮ್ನ ಸರಿಯಾಗಿ ಯೂಸೇ ಮಾಡ್ಕೊಳ್ಳಿಲ್ಲ ನೀವು ಅಂತ ಹೇಳ್ತಾರೆ. ಇದಾದ ನಂತರ ಈಗ ಶ್ರೇಯಸ್ ಹೇಳ್ತಾರೆ, ಇನ್ನೊಂದು ಏನು ಪ್ರಾಬ್ಲಮ್ ಆಯ್ತು ಅಂದರೆ ನಮ್ಮಿಬ್ಬರ ನಡುವೆ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ನಾವು, ಹಾಗಾಗಿ ನಮ್ಮಿಬ್ರಿಗೂ ಏನಂತಂದರೆ ಅಷ್ಟಾಗಿ ಒಬ್ರಿಗೊಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ನಮ್ಗೆ ಆಗಲಿಲ್ಲ ಅಂತ ಹೇಳ್ತಾರೆ. ಓ ಹಿಂಗಾ, ಫ್ರೆಂಡ್ಸು ಆಗಿದ್ದಕ್ಕೆ ನಿಮಗೆ ಮಾತಾಡ್ಲಿಕ್ಕೆ ಆಗಲಿಲ್ವಾ? ಸೊ ಅದಕ್ಕಾಗಿ ನಾವು ಟಾಸ್ಕ್ ಕೊಟ್ಟಿದ್ವಿ ಅಂತ ಹೇಳ್ತಾರೆ. ಅದಾದ ನಂತರ ಒಂದು ಕಾಮೆಂಟ್ ಪಾಸ್ ಮಾಡ್ತಾರೆ, ಏನಂತ, ಈ ಫ್ರೆಂಡ್ಶಿಪ್ಪು ಬಿಗ್ ಬಾಸ್ ಮನೆಯಲ್ಲಿ ಉಳಿಯುತ್ತಾ ಅಂತ ಅನ್ಕೊಂತೀರಾ ನೀವು ಅಂತ ಹೇಳ್ತಾರೆ. ಆಗ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡ ಇವರಿಗೆಲ್ಲ ಒಂದು ಪ್ರಶ್ನೆ ಕೇಳ್ತಾರೆ, ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ ಉಳಿಯುತ್ತಾ ಅಂತ ಕೇಳ್ತಾರೆ. ನೆವರ್, ಉಳಿಯಂಗೇ ಇಲ್ಲ ಅಂತ ಹೇಳಿ ನಗ್ನಾಗ್ತಾ ಹೇಳ್ತಾರೆ. ಸ್ವಾರ್ಥಿಗಳ ಆಟದಲ್ಲಿ ಉಳಿಯಂಗೇ ಇಲ್ಲ. ನೀವೆಷ್ಟು ಸ್ವಾರ್ಥದಿಂದ ಬಿಗ್ ಬಾಸ್ ಮನೆಯಲ್ಲಿ ಫ್ರೆಂಡ್ಶಿಪ್ನ ಮಾಡಿಕೊಂಡು ಆ ಫ್ರೆಂಡ್ಶಿಪ್ನ ಎಷ್ಟು ಕೆಟ್ಟದಾಗಿ ನೀವು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಆಟಕ್ಕೆ ಅದನ್ನು ಯೂಸ್ ಮಾಡ್ಕೊತಿದ್ದೀರಿ ಅನ್ನೋದನ್ನು ನೋಡ್ತಾ ಇದ್ರು ಜನ ಅವತ್ತು. ಆಯಿತಾ? ಸೊ ಹಾಗೆ ಮಾಡ್ಕೊಂಡಾಗ ಅಂಥ ಫ್ರೆಂಡ್ಶಿಪ್ಗಳು ಉಳಿಯೋದಿಲ್ಲ, ಸ್ವಾರ್ಥದ ಫ್ರೆಂಡ್ಶಿಪ್ಗಳು ಉಳಿಯೋಂಗಿಲ್ಲ. ನಿಸ್ವಾರ್ಥದ ಫ್ರೆಂಡ್ಶಿಪ್ಗಳು ಉಳಿದಿದ್ದಾವೆ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಯಾರ್ಯಾರ್ದು? ಇವರೇ ಗೌತಮಿ ಮತ್ತು ಮಂಜನ ಫ್ರೆಂಡ್ಶಿಪ್ ಉಳಿಲಿಲ್ವಾ? ಹನುಮಂತ ಲಮಾನಿ ಮತ್ತು ಧನರಾಜ್ ಅವರ ಫ್ರೆಂಡ್ಶಿಪ್ ಕೊನೆವರೆಗೂ ಉಳಿಲಿಲ್ವಾ?
ಫ್ರೆಂಡ್ಶಿಪ್ಪಲ್ಲಿ ಇದ್ರೂ ಸಹಿತ ಅವರು ಆಟ ಅಂತ ಬಂದಾಗ ತುಂಬ ಚೆನ್ನಾಗಿ ನ್ಯಾಯವಾಗಿಯೇ ಆಟ ಆಡ್ತಾ ಇದ್ರು. ಅದಲ್ಲದೆ ನಾವು ಕಳೆದ ಸೀಸನ್ಗೆ ಅಂತಲೇ ಬರೋಣ. ಕಳೆದ ಸೀಸನ್ನಲ್ಲಿ ಯಾರು ಫ್ರೆಂಡ್ಶಿಪ್ಪಲ್ಲಿ ಉಳಿಲಿಲ್ವಾ? ಕಾವ್ಯ ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗೇ ಇರಲಿಲ್ವಾ? ರಕ್ಷಿತಾ ಶೆಟ್ಟಿ ಮತ್ತು ರಘು ಮತ್ತು ಗಿಲ್ಲಿ ಫ್ರೆಂಡ್ಶಿಪ್ ಚೆನ್ನಾಗಿ ಉಳಿಲಿಲ್ವಾ? ಇದಷ್ಟೇ ಅಲ್ಲಪ್ಪ, ಇದಷ್ಟೇ ಅಲ್ಲ, ನಿಮ್ಮದೇ ಸೀಸನ್ 10ರಲ್ಲಿ ಸಂತು ಪಂತು ಜೋಡಿ ಹೆಂಗಿತ್ತು, ಅವರಿಬ್ಬರ ಫ್ರೆಂಡ್ಶಿಪ್ ಹೆಂಗಿತ್ತು, ಈಗಲೂ ಕೂಡ ಅವರು ಇಬ್ಬರು ಫ್ರೆಂಡ್ಸ್ ಆಗೇ ಇದ್ದಾರೆ. ಸೊ ಫ್ರೆಂಡ್ಶಿಪ್ ಉಳಿಯೋದೇ ಇಲ್ಲ ಅಂತ ಹೇಳಿ ಟ್ಯಾಗ್ಲೈನ್ ಕೊಡ್ತಾ ಇದ್ದೀರಿ ನೀವು. ಹೆಂಗೆ ಅವರು ನ್ಯಾಯಯುತವಾಗಿ ಆಟನೂ ಕೂಡ ಆಡಿದ್ರು, ಬಿಗ್ ಬಾಸ್ ಮನೆಯಲ್ಲಿ ಒಳ್ಳೆ ಫ್ರೆಂಡ್ಶಿಪ್ ಅನ್ನು ಕೂಡ ಮಾಡಿದ್ರು, ಹಾಗೆ ಹೊರಗಡೆಯನ್ನು ಕೂಡ ಅಷ್ಟೇ ಫ್ರೆಂಡ್ಸ್ ಆಗಿಯೇ ಇದ್ದಾರೆ. ಸೊ ಇವರೆಲ್ಲ ಅಲ್ವಾ, ಇವರೆಲ್ಲ ಎಕ್ಸಾಂಪಲ್ಸ್ ಅಲ್ವಾ ನಿಮಗೆ? ಉಳಿಯಂಗೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತಂದರೆ ನಿಮ್ಮ ಥರ ಸ್ವಾರ್ಥದಿಂದ ಆಟ ಆಡಿದ್ರೆ ಯಾವ ಫ್ರೆಂಡ್ಶಿಪ್ಪು ಕೂಡ ಉಳಿಯೋದಿಲ್ಲ. ಇದಾದ ನಂತರ ಈಗ ಜಡ್ಜ್ಮೆಂಟ್ ಕೊಡ್ಬೇಕು. ಇವಾಗ ಯಾರು ಹೆಂಗೆ ಕೊಡ್ತಾರೆ ನೋಡೋಣ. ಈಗ ಹೆಂಗಂದರೆ ಶ್ರುತಿ ಅವರು ಇವಾಗ ಆ ಟೀಮ್ನ ಲೀಡರ್ ಆಗಿರೋ ಕಾರಣಕ್ಕಾಗಿ ಅವ್ರು ಕೊಡೋಂಗಿಲ್ಲ, ಉಳಿದವ್ರು ಕೊಡಬೇಕು. ಉಳಿದವ್ರು ಏನು ಹೇಳ್ತಾರೆ, ನಾವಂತೂ ಇದ್ರ ಬಗ್ಗೆ ಜಡ್ಜ್ಮೆಂಟ್ ಕೊಡೋಂಗೇ ಇಲ್ಲ, ಅಷ್ಟು ಬಕ್ವಾಸಾಗಿತ್ತು ಅಂತ ಹೇಳಿ ಮತ್ತೆ ಹೇಳ್ತಾರೆ. ಸೊ ಅವಾಗ ಚಂದನ್ ಶೆಟ್ಟಿ ಅವ್ರು ಹೇಳ್ತಾರೆ ಏನಂತಂದರೆ, ನೋಡಿ ನಾನು ಪಾರ್ಷಿಯಲ್ ಆಗಿ ಏನೋ ಕೊಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಏನಂದರೆ ನೀವಿಬ್ಬರು ಹೀಗೆ ಹೇಳ್ತಿರುವಾಗ ನಾನು ನಿಮ್ಮ ಜೊತೆಗೆ ಇದನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಅವರು. ಸೊ ಒಬ್ಬರೇ ಕೊಡೋಕ್ಕಾಗಂಗಿಲ್ಲ ಅಂತ ಹೇಳಿ. ಇದಾದ ನಂತರ ಏನಾಗುತ್ತೆ, ಶ್ರೇಯಸ್ ಒಂದು ಮಾತು ಹೇಳ್ತಾರೆ, ಒಂದು ಕೆಲಸ ಮಾಡಿಬಿಡೋಣ, ಅಭಿಜಿತ್ ಅವ್ರಿಗೆ ಈ ಕಾರ್ಯಕ್ರಮ ಈ ಶೋ ತುಂಬ ನೀಡಿದೆ, ಅವ್ರನ್ನ ಕಂಟಿನ್ಯೂ ಮಾಡಿಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ ಹೇಳ್ತಾರೆ. ತ್ಯಾಗ ಮಾಡಲಿಕ್ಕೆ ಮುಂದಾಗ್ತಾನೆ ಆ ಹುಡುಗ. ಓಕೆ, ಅವರಿಗೆ ಶೋ ಬಗ್ಗೆ ಅಷ್ಟಾಗಿ ಅರ್ಥ ಆಗಿಲ್ಲ, ಆಯಿತಾ? ನೀವು ಅರ್ಥ ಮಾಡಿಸ್ಬೇಕು. ಯಾವ ರೀತಿಯಾಗಿ? ಒಳ್ಳೆ ಮಾತಿನಿಂದ. ನೀವು ಹೆಂಗೆ ಇಷ್ಟೊತ್ತೇನು ಡ್ರಾಮಾ ನಡೀತಾ ಇಲ್ಲಿ, ಇಷ್ಟೊತ್ತು ನಮ್ಮದೆಲ್ಲ ಟೈಮ್ ವೇಸ್ಟ್ ಆಯ್ತಲ್ಲ. ಇದಲ್ಲದೆ ಏನು ಒಬ್ರಿಗೊಬ್ರಿಗೂ ಬಿಟ್ಕೊಡ್ಬೇಕು ಅಂತ ಹೇಳಿ ಇದಕ್ಕೆ ನೀವು ಬಂದಿರೋದು. ಕೆಟ್ಟದಾಗ ಮಾತಾಡ್ತೀರಾ. ಇನ್ನೂ ನೀವು ಅದನ್ನು ಕಾರ್ಯಕ್ರಮದಲ್ಲಿ ತೋರಿಸಿಲ್ಲ, ಇನ್ನೂ ಎಷ್ಟು ಕೆಟ್ಟದಾಗ ಮಾತಾಡಿ ಆ ಹುಡುಗನನ್ನು ಇನ್ಸಲ್ಟ್ ಮಾಡಿ ಕಳಿಸಿದ್ರು ಅನ್ನೋದು ಗೊತ್ತಿಲ್ಲ. ನಾನು ಒಬ್ಬನೇ ಹೋಗ್ತೀನಿ ಅಂತಂತಂದರೆ ಒಬ್ಬನೇ ಹೋಗ್ಬೇಡ, ಇಬ್ಬರು ಸೇರಿ ಹೋಗ್ರಿ, ಬೋತ್ ಆಫ್ ಯು ಗೆಟ್ ಔಟ್ ಅಂತ ಹೇಳ್ತೀರಾ. ಸೊ ಅಲ್ಲಿರುವಂಥ ಹುಡುಗ ತುಂಬ ಚಾಲಾಕಿ, ಮತ್ತು ಸರಿಯಾಗಿ ಹೋಗ್ತೀನಿ, ಸರಿಯಾಗಿ ಕೌಂಟ್ರ್ ಕೊಟ್ಟೆ ಹೋಗೋಣ ಅಂತ ಹೇಳಿ ಬ್ರೋ ಅಂತ ಹೇಳ್ತಾನೆ. ಸೊ ಅಲ್ಲಿ ಉರಿಯುತ್ತೆ, ಮುಖ ಎತ್ತುತ್ತಾನೆ ವಿನಯ್ ಗೌಡ ಅವರು, ತಲೆ ಎತ್ತಿ ಆಮೇಲೆ ಏನು ಅಂತ ಕೇಳಿದಾಗ, ಇಲ್ಲ ನಾನು ನಿಮಗೊಂದು ಆಪ್ಷನ್ ಅಂತ ಕೇಳಿದೆ. ನಾನು ಹೆಂಗೆ ಕೇಳಿದೆ ಅಂತಂದರೆ, ನಾನು ಹೋಗ್ತೀನಿ ಅಂತಂದಿಲ್ಲ, ಆಪ್ಷನ್ ಕೇಳಿದೆ, ಹೀಗೂ ಮಾಡ್ಬೋದಾ ಅಂತ ಹೇಳಿ. ಆಗಂಗಿಲ್ಲ, ಯಾಕಾಗಬೇಕು, ಯಾಕೆ ನಡಿಬೇಕು ಆ ಥರ ಅಂತ ಹೇಳ್ತೀರಾ. ಅದಾದ ನಂತರ ಹೇಳ್ತಾರೆ ಅವರು ಶ್ರೇಯಸ್ಸು, ನೋಡಿ ನಾನು ನಿಮಗೊಂದು ಆಪ್ಷನ್ ಕೇಳಿದೆ, ಆಯ್ತು ಆಗಲ್ಲ, ಓಕೆ, ಆದರೆ ಈ ಗೆಟ್ ಔಟ್ ಬೇಡ ಬ್ರೋ, ಗೆಟ್ ಔಟ್ ಅನ್ನಿಸ್ಕೊಳಕ್ಕೆ ನಾನು ಬಂದಿಲ್ಲ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು, ಗೆಟ್ ಔಟ್ ಅನ್ನಿಸ್ಕೊಳಕ್ಕೆ ನಾನು ಬಂದಿಲ್ಲ ಅಂತ ಹೇಳಿ. ಹೌದು, ಗೆಟ್ ಔಟ್ ಅನ್ನಿಸ್ಕೊಳಕ್ಕೆ ಆ ಕಾರ್ಯಕ್ರಮಕ್ಕೆ ಅವ್ರು ಯಾರೂ ಕೂಡ ಬಂದಿಲ್ಲ, ಶ್ರೇಯಸ್ ಆಗಲಿ ಉಳಿದವ್ರು ಯಾರೇ ಆಗಿರಲಿ. ಸೊ ನಿಮ್ಮ ಹತ್ರ ಹೆಂಗೆ ಬೇಕಂಗೆ ಮಾತಾಡಿಸ್ಕೊಂಡು ಹೆಂಗೆ ಬೇಕಂಗೆ ಉಗಿಸ್ಕೊಂಡು ಹೋಗಕ್ಕೆ ಬಂದಿಲ್ಲ. ನೋಡಿ ಅರ್ಥ ಮಾಡ್ಕೊಳ್ಳಿ, ಆ ಕಾರ್ಯಕ್ರಮಕ್ಕೊಂದು ಗತ್ತು ಬರಬೇಕು ಅಂತಂದರೆ ಅಲ್ಲಿರುವಂಥ ಜಡ್ಜಸ್ಗಳು ಎಷ್ಟು ರೀತಿಯಾಗಿ, ಎಷ್ಟು ಒಳ್ಳೆ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅಂತ. ಇನ್ನು ನಿರೂಪಕನೂ ಕೂಡ ಅಷ್ಟೇ ಆ ಒಂದು ಕಾರ್ಯಕ್ರಮದಲ್ಲಿ ತೂಕಬದ್ಧವಾಗಿರ್ತಾರೆ. ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಿ, ಎಷ್ಟು ಅವ್ರಿಗೆ ಎನ್ಕರೇಜ್ ಮಾಡ್ತೀರಿ ಅಂತ. ಎನ್ಕರೇಜ್ ಮಾಡ್ತಾನೇ ಇಲ್ಲ, ನೀವೇ ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತಾ ಇದ್ದೀರಿ ಫಸ್ಟ್ ಆಫ್ ಆಲ್. ಇದಾದ ನಂತರ ಏನು ಹೇಳಬೇಕು ಅಂತಂದರೆ, ನೋಡಿ ಈಗ ನಾವು ಕಿಚ್ಚನ ಪಂಚಾಯತಿನ ನಾವು ಏನಕ್ಕೆ ಅಷ್ಟೊಂದು ಪ್ರೌಡ್ಲಿ ನೋಡ್ತೀವಿ, ಅವರ ಮಾತುಗಳನ್ನು ಯಾಕಷ್ಟಾಗಿ ಕೇಳಿಸ್ಕೊತೀವಿ, ಆ ಒಂದು ದಿನಕ್ಕಾಗಿ ವಾರ ಪೂರ್ತಿ ಕಾಯ್ತಾರೆ ಜನ ಅಂತಂತಂದರೆ, ಕಿಚ್ಚನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿರುತ್ತೆ, ಅವರ ಮಾತು ಅಷ್ಟು ಚೆನ್ನಾಗಿರುತ್ತೆ. ಯಾರ್ದು ಸರಿ ಯಾರ್ದು ತಪ್ಪು ಅದಷ್ಟೇ ಅಲ್ಲ, ಸರಿ ಮಾಡಿದವ್ರಿಗೆ ಹಿರಿಹಿರಿ ಹಿಗ್ಗಿಸಿ, ತಪ್ಪು ಮಾಡಿದವ್ರಿಗೆ ಕೆಟ್ಟದಾಗಿ ಬೈಯೋದು, ನಿಂದಿಸೋದು ಮಾಡೋದಿಲ್ಲ. ರೆಸ್ಪೆಕ್ಟ್ಫುಲ್ಲಾಗಿ ಅವ್ರು ಹೇಳ್ತಾರೆ. ಎಷ್ಟೋ ಬಾರಿ ಅಶ್ವಿನಿ ಗೌಡಗೆ ಅವರು ಬಾಯಿಗೆ ಬಂದಂಗೆ ಮಾತಾಡ್ಬೋದಾಗಿತ್ತು, ಆದರೂ ಅವ್ರು ಬಾಯಿ ಬಂದಂಗೆ ಮಾತಾಡೋದಿಲ್ಲ. ಇಂಥ ವಿನಯ್ ಗೌಡಗೇನೆ ಎಷ್ಟೋ ಬಾರಿ ಇವ್ರು ಏನೇನೋ ಕಮ್ಮಂಗಿ ಥರ ಆಟ ಆಡ್ತಾವ್ರೆ, ಆದ್ರೂ ಸಹಿತ ಅವರು ಇವ್ರಿಗೂ ಬಾಯಿ ಬಂದಂಗೆ ಮಾತಾಡ್ಬೋದಾಗಿತ್ತು, ಬಾಯಿ ಬಂದಂಗೆ ಅವ್ರು ಮಾತನಾಡೋದಿಲ್ಲ. ಯಾಕಂತಂದರೆ ನೋಡಿ, ಆ ವೇದಿಕೆ ಅನ್ನೋದೇ ವ್ಯಕ್ತಿತ್ವದ ಆಟ ಆಗಿರೋ ಕಾರಣಕ್ಕಾಗಿ ಇವರ ವ್ಯಕ್ತಿತ್ವನ ಎಷ್ಟು ಚೆನ್ನಾಗಿ ಅವರು ಅನಾವರಣ ಮಾಡ್ತಿರ್ತಾರಲ್ಲ, ಹಾಗೆ ಅದರ ಜೊತೆಗೆ ಅವರ ವ್ಯಕ್ತಿತ್ವನೂ ಕೂಡ ಪೋಟ್ರೆ ಆಗ್ತಾ ಇರುತ್ತೆ. ನೀವು ಒಬ್ರಿಗೆ ನಾವು ಹೇಳ್ತಾ ಇದ್ದೀವಿ ಅಂತಂದಾಗ ನಮ್ಮ ವ್ಯಕ್ತಿತ್ವ ಎಷ್ಟು ಶುದ್ಧವಾಗಿದೆ ಅನ್ನೋದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಇಷ್ಟೊತ್ತು ನಾನು ಈಗ ಮಾತಾಡೋದ್ನಲ್ಲ, ಇದರಲ್ಲೂ ಕೂಡ ನನ್ನ ವ್ಯಕ್ತಿತ್ವ ನಿಮ್ಗೆ ಗೊತ್ತಾಗಿರುತ್ತೆ, ನಾನು ಏನು ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ಇಷ್ಟು ನಾನು ಎಲಾಬ್ರೇಟಾಗಿ ನಾನು ಮಾತನಾಡುವ ಮಧ್ಯದಲ್ಲಿಗೆ. ಸೊ ಇಷ್ಟೇ ಇರೋದು, ನಾವು ಎಷ್ಟು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ಫುಲ್ಲಾಗಿರ್ತೀವಿ, ಆಮೇಲೆ ಅವರು ನಮಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ಅಂದರೆ ಕೊಡೋದಿಲ್ಲ. ಸೊ ಈ ವೇದಿಕೆಯಲ್ಲೂ ಕೂಡ ನಡೀತಾ ಇದ್ದಿದ್ದು ಅಷ್ಟೇ. ಸೊ ನನಗನ್ಸಿದ ಮಟ್ಟಿಗೆ ಇವರು ಜಡ್ಜ್ ಆಗಿ ಮುಂದುವರಿಯಲು ಲಾಯಕ್ಕೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಏನು? ಈ ಒಂದು ಜಡ್ಜ್ ಸ್ಥಾನಕ್ಕೆ ನಿಜವಾಗ್ಲೂ ಹೇಳ್ತೀನಿ, ವಿನಯ್ ಗೌಡ ಆಗಲಿ, ಶ್ರುತಿ ಅವರಾಗಲಿ, ಸಂಗೀತ ಶೃಂಗೇರಿ, ಇವ್ರು ಯಾರು ಕೂಡ ಲಾಯಕ್ಕಿಲ್ಲ ಅಂತಲೇ ಅನಿಸುತ್ತೆ. ಬೇರೆ ಯಾರಾದ್ರೂ ಕೂಡ ಈ ಒಂದು ಜಡ್ಜ್ಮೆಂಟ್ ಸ್ಥಾನಕ್ಕೆ ಬರಬೇಕಾಗಿತ್ತು, ಅವ್ರು ಇದ್ದಿದ್ರೆ ಕಾರ್ಯಕ್ರಮ, ಈ ಶೋ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.